ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ ಧ್ಯಾನ ಉಪವಾಸ ಧ್ಯಾನ ಮಹಾಯಜ್ಞಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ 63ನೇ ದಿನ ಮಾಸ್ಟರ್ಸ್. 63ನೇ ದಿನದ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಎಲ್ಲ. ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ಫ್ರೆಂಡ್ಸ್, ಎರಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಧ್ಯಾನ. ಸಂಗೀತ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಧ್ಯಾನವೆಂದರೆ ಯಾವುದೇ ಮಂತ್ರವಲ್ಲ, ಯಾವುದೇ ದೇವರ ನಾಮಸ್ಮರಣೆ ಅಲ್ಲ, ಯಾವುದು ಕೂಡ ಊಹೆ ಕೂಡ ನಮಗೆ ಬೇಡ. ದೇವರ ಒಂದು ಊಹೆಯನ್ನು ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋದು ಬೇಡ. ಕೇವಲ ಉಸಿರನ್ನೇ ಗಮನಿಸ್ತಾ ನಮ್ಮನ್ನು ಕೂಡ ನಾವು ಸಂಪೂರ್ಣವಾಗಿ ಮರೆತು ಬಿಡೋಣ. ಈ 1 ಗಂಟೆಗಳ ಕಾಲ ನಮಗೋಸ್ಕರ ನಾವು ಸಮಯವನ್ನು ಇಡೋಣ ಫ್ರೆಂಡ್ಸ್. ಬೇರೆ ಯಾವುದು ಕೂಡ ಯೋಚನೆ ಬೇಡ.
ಪ್ರತಿದಿನ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು. ಪ್ರತಿಯೊಂದು ಮನೆಯಲ್ಲಿನೂ ಕೂಡ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಬೇಕು. ಅವಾಗಲೇ ನಮ್ಮ ಮನೆಯನ್ನ ನಾವು ಸ್ವರ್ಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಎಲ್ಲರ ಮನಸ್ಥಿತಿಗಳು ಶಾಂತವಾಗಿರುತ್ತೆ. ದಿನಾಲೂ ಕೂಡ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಂಡು, ಮನಸ್ಸನ್ನು ಉಲ್ಲಾಸದಿಂದ ಇಟ್ಕೊಂಡು, ಮನೆಯಲ್ಲಿ ಇರೋರ ಜೊತೆಗೆ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನೆಯನ್ನೇ ಸ್ವರ್ಗದಂತೆ ಸೃಷ್ಟಿ ಮಾಡಿಕೊಳ್ಳೋದು, ಇದು ಎಲ್ಲವೂ ಕೂಡ ಹೇಗೆ ಸಾಧ್ಯ ಆಗತ್ತೆ ಅಂದರೆ ಉಸಿರಾಟದ ಜೊತೆಗಿದ್ದಾಗ. ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮಗೆ ಪ್ರತಿದಿನ ಕೂಡ ಹಬ್ಬ. ಕೇವಲ ಹಬ್ಬದ ದಿನಗಳಲ್ಲಿ ಮಾತ್ರ ಹಬ್ಬ ಅಲ್ಲ, ಪ್ರತಿದಿನ ಕೂಡ ಹಬ್ಬ ಯಾವಾಗಲೂ. ಯಾಕೆಂದರೆ ಮನಸ್ಸು ಯಾವಾಗಲೂ ಕೂಡ ಉಲ್ಲಾಸದಿಂದ ಕೂಡಿರುತ್ತೆ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಯಾವಾಗಲೂ ಕೂಡ ಆನಂದದಿಂದ ಖುಷಿಯಿಂದ ನಲಿತಾ ಇರುತ್ತೆ ಮನಸ್ಸು. ಎಲ್ಲರ ಜೊತೆಗೂ ಕೂಡ ಸಂಭ್ರಮವನ್ನು ಪಡ್ತಾ ಇರ್ತೀವಿ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ, ಮನಸ್ಸನ್ನು ಯಾವಾಗಲೂ ಕೂಡ ಉಲ್ಲಾಸದಿಂದ ತುಂಬಿರುತ್ತೋ ಅವರಿಗೆ ಪ್ರತಿದಿನನೂ ಕೂಡ ಹಬ್ಬನೇ. ನಾವು ಹಬ್ಬದ ದಿನಗಳಲ್ಲಿ ಮಾತ್ರ ಗಣೇಶನ ಇಟ್ಟು, ಗೌರಿನ ಇಟ್ಟು, ಇವತ್ತು ಗೌರಿ ಇದ್ದಾಳೆ, ಇವತ್ತು ಗಣೇಶ ಇದ್ದಾನೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಇವತ್ತೊಂದಿನ ಮಾತ್ರ ಇರತ್ತೆ ಗೌರಿ ಗಣೇಶ ಅಂಥೇಳಿ. ಆದರೆ ಧ್ಯಾನ ಯಾರು ಮಾಡ್ತಾ ಇರ್ತಾರೆ, ಪ್ರತಿದಿನನೂ ಕೂಡ ಅವ್ರ ಜೊತೆಗೆ ಗೌರಿ ಗಣೇಶ ಅವ್ರ ಮನೆಯಲ್ಲಿ ನೆಲೆಸಿರ್ತಾರೆ ಪ್ರತಿದಿನ ಕೂಡ. ಆ ಚೈತನ್ಯ ಶಕ್ತಿ ಯಾವಾಗಲೂ ಕೂಡ ನಮ್ಗೆ ಸಿಗ್ತಾ ಇರತ್ತೆ, ಪ್ರತಿದಿನ ಕೂಡ, ಪ್ರತಿ ಕ್ಷಣ ಕೂಡ. ಎಂಥದ್ದೇ ವಿಘ್ನಗಳನ್ನು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ತಾ ನಮ್ಮ ಜೊತೆಗೆ ಇರ್ತಾನೆ ಆ ಗಣೇಶ, ನಮ್ಮ ಜೊತೆಗೆ ಇರ್ತಾಳೆ ಆ ಮಾತಾ ಗೌರಿ. ಯಾವ ವಿಘ್ನಗಳನ್ನು ಬರದೇ ಇರೋ ಹಾಗೆ ನಮ್ಮನ್ನು ಪ್ರತಿ ಕ್ಷಣ ಕೂಡ ಕಾಪಾಡ್ತಾ ಇರ್ತಾರೆ. ನಾವೇ ಅನ್ಕೊಂಡು ಬಿಡ್ತೀವಿ, ಒಂದಿನ ಗೌರಿ ಇಟ್ಟು, ಒಂದಿನ ಗಣೇಶನಿಟ್ಟು ಅವರನ್ನು ನಾವು ಕಳಿಸ್ಬಿಡ್ತೀವಿ ಅಂಥೇಳಿ ನಾವೇ ಅಂದ್ಕೊಂಡು ಬಿಡ್ತೀವಿ. ಅವರನ್ನು ನಮ್ಮ ಮನೆಗೆ ಅವ್ರು ಇರಬೇಕು ಅಂಥೇಳಿ ಬಂದ್ರೂ ಕೂಡ ನಾವು ಅವ್ರಿಗೆ ಬಿಡೋದಿಲ್ಲ, ನಾವೇ ಕಳಿಸ್ಬಿಡ್ತೀವಿ, ಇವತ್ತು ಬಿಟ್ಟು ಬಂದುಬಿಟ್ವಿ ಅಂಥೇಳಿ. ಆ ಶಕ್ತಿ ನಮ್ಮ ಜೊತೆಗೆ ಇರಬೇಕಂತೇಳಿ ಬಂದ್ರೂ ಕೂಡ ನೋಡಿ ನಾವೇ ಅವ್ರಿಗೆ ಬೇಡ ಅಂಥೇಳಿ ಕಳಿಸಿ ಬಂದುಬಿಡ್ತೀವಿ ಅಂತೇಳಿ ಕಳಿಸಿ ನಮ್ಮ ಬಾಯಿನಿಂದನೇ ಅದು ಬರುತ್ತೆ ಮಾತು. ಒಂದೇ ದಿನ ನಮಗೆ ಸಾಕು ಅಂಥೇಳಿ ಅದೇ ಒಂದಿನ ನಾವು ಸಂಭ್ರಮವನ್ನು ಪಡ್ತೀವಿ. ನೋಡಿ ನಾವು ಯಾವ ರೀತಿ ಅಂದ್ಕೊಂಡಿರ್ತೀವಿ ಅದೇ ರೀತಿನೇ ಆಗತ್ತೆ. ಮತ್ತೆ ವರ್ಷ ಪೂರ್ತಿ ದುಃಖ, ಒಂದಿನ ಮಾತ್ರ ಸಂಭ್ರಮ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಗೌರಿ ಗಣೇಶ ಪ್ರತಿಕ್ಷಣ ಇರ್ತಾರೆ ಅವ್ರ ಮನೆಯಲ್ಲಿ. ವಿಘ್ನಗಳನ್ನು, ಏನೇ ವಿಘ್ನ
ಅಡೆತಡೆ ಅಡ್ಡಿ ಆತಂಕ ಬಂದ್ರೂ ಕೂಡ ಅದರಿಂದ ಮುಕ್ತರಾಗೋದು ಹೇಗೆ ಅಂತೇಳಿ ನಮ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಕೇವಲ ಗೌರಿ ಗಣೇಶ ಇಡೋದಷ್ಟೇ ಅಲ್ಲ, ಅವರೆಲ್ಲ ಆಧ್ಯಾತ್ಮಿಕ ಕುಟುಂಬದಲ್ಲಿರೋರು. ಅವ್ರು ಮಾಡುವಂಥದ್ದು ಆ ಒಂದು ಧ್ಯಾನ ನಾವು ಕೂಡ ಮಾಡಬೇಕು. ಆವಾಗ್ಲೇನೆ ಅವ್ರ ಒಂದು ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ಯಾವ ರೀತಿ ಅವರು ವಿಘ್ನಗಳನ್ನ, ಎಲ್ಲರ ಏನು ವಿಘ್ನ ಇದ್ರೂ ಕೂಡ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಆ ಜ್ಞಾನವನ್ನ ಹೇಗೆ ಪಡ್ಕೊಂಡ್ರು ಅವರು. ಯಾರು ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಯಾಕೆಂದ್ರೆ ಆ ಸ್ಥಿತಿ ಯಾರಿಗೆ ಬರುತ್ತೆ, ಭಗವಂತನ ಹತ್ರ ಮಾತಾಡುವಂತ ಸ್ಥಿತಿ ಯಾರಿಗೆ ಬರುತ್ತೆ? ಧ್ಯಾನ ಮಾಡೋರ್ಗೆ, ದಿವ್ಯ ದೃಷ್ಟಿಯನ್ನ ಸಂಪಾದನೆ ಮಾಡ್ಕೊಂಡಿರೋರ್ಗೆ, ಟೆಲಿಪತಿ ವಿದ್ಯೆಯನ್ನ ಕಲ್ತ್ಕೊಂಡಿರೋರ್ಗೆ. ಭಗವಂತನ ಮಾತು ಕೇಳಿಸ್ಕೊಳ್ಳುವಂತ ಸ್ಥಿತಿಯಲ್ಲಿರೋರ್ಗೆ. ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಒಳ ಮಾತಿನ ಒಂದು ವಾಣಿಯನ್ನ ಕೇಳಿಸ್ಕೊಳ್ಳೋಂಥ ಸ್ಥಿತಿಯಲ್ಲಿ ನಾವು ಪಡ್ಕೊಳ್ತೀವಿ. ಆಗ ಭಗವಂತನ ಮಾತು ಕೂಡ ನಮಗೆ ಮೆಲ್ಲನೆಗೆ ಯಾವ ಭಗವಂತ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನ ಆ ತಿಳಿಸ್ಕೊಳ್ಳುವಂಥ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ, ತಿಳ್ಕೊಳ್ಳುವಂಥ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ. ಕೇವಲ ನೈವೇದ್ಯ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಆ ಗೌರಿನಾಗ್ಲಿ ಆ ಗಣೇಶನಾಗ್ಲಿ ಬಿಟ್ಟು ಬರೋದಲ್ಲ. ಆ ಶಕ್ತಿ ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ನೆಲೆಸಿರ್ಬೇಕು. ಯಾರ ಮನೆಯಲ್ಲಿ ನೆಲೆಸಿರುತ್ತೆ, ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಯಾವಾಗಲೂ ಕೂಡ ನೆಲೆಸಿರುತ್ತೆ. ನಾವು ಯಾವ ಹಣ್ಣು ಕಾಯಿ ಇಡದೇ ಇದ್ರೂ ಕೂಡ, ನೈವೇದ್ಯ ಇಡದೇ ಇದ್ರೂ ಕೂಡ ಭಗವಂತನಿಗೆ ನೈವೇದ್ಯ ವಿಶ್ವ ಪ್ರಾಣ ಶಕ್ತಿ. ಅದಕ್ಕೆ ಅದು ಆಹಾರ. ನಾವು ಮಾಡಿಟ್ಟಿರೋದು ಯಾವುದು ಕೂಡ ಅದು ತಿನ್ನೋದಿಲ್ಲ. ನಾವೇ ತಿನ್ನೋದಕ್ಕೋಸ್ಕರ ಅದನ್ನು ಮಾಡ್ತೀವಿ. ನಮ್ಮ ಒಳಗಡೆ ಇರುವಂಥ ಆತ್ಮ ಚೈತನ್ಯಗೂ ಕೂಡ ವಿಶ್ವ ಪ್ರಾಣ ಶಕ್ತಿ. ಗಣೇಶ ಅಂದರೆ ಯಾವುದೇ ಒಂದು ರೂಪ ಇರುವಂಥ, ಗೌರಿ ಅಂದರೆ ಯಾವುದೇ ಒಂದು ರೂಪ ಇರುವಂಥದ್ದು ಶಕ್ತಿ ಅಲ್ಲ. ಆತ್ಮಶಕ್ತಿ, ಆತ್ಮ ಚೈತನ್ಯ. ಅದಕ್ಕೆ ನಾವು ರೂಪವನ್ನು ಮಾಡಿದ್ದೀವಿ, ಬಣ್ಣ ಕೊಟ್ಟಿರ್ತೀವಿ. ಆ ಬಣ್ಣ ಇರೋದು, ಆ ರೂಪ ಇರೋದೇ ಗೌರಿ ಗಣೇಶ ಅಂತೇಳಿ ನಾವು ಅನ್ಕೊಂಡು ಬಿಟ್ಟಿರ್ತೀವಿ. ಅದೇ ಗೌರಿ, ಅದೇ ಗಣೇಶ. ಗೌರಿ ಗಣೇಶ ಅಂದ್ರೆ ಒಂದು ಚೈತನ್ಯ ಶಕ್ತಿ. ಇದನ್ನ ನಾವು ತಿಳ್ಕೊಳ್ಳೋದು ಯಾವಾಗ ತಿಳ್ಕೊಳ್ತೀವಿ ಅಂದ್ರೆ ಧ್ಯಾನಕ್ಕೆ ಬಂದಾಗ. ನಾವು ಕೂಡ ಈ ಶರೀರ ಅಲ್ಲ, ನಮ್ಮ ಒಳಗಡೆ ಇರುವಂತ ಚೈತನ್ಯ ಶಕ್ತಿ ನಾವು ಅಂತೇಳಿ ಯಾವಾಗ ತಿಳ್ಕೊಳ್ತೀವಿ, ಆಗ ಆ ಗಣೇಶ, ಆ ಬಣ್ಣ ಹಚ್ಚಿರೋ ಗಣೇಶ ಅಲ್ಲ, ಅಲ್ಲಿ ಒಂದು ಚೈತನ್ಯ ಶಕ್ತಿ, ಅದು ಗಣೇಶ ಅಂತೇಳಿ ನಾವು ತಿಳ್ಕೊಳ್ತೀವಿ. ಆ ಚೈತನ್ಯ ಶಕ್ತಿ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುತ್ತೆ.
ಅದಕ್ಕೆ ಆಹಾರ ನಾವು ಇಟ್ಟಂತಹ ಕಡುಬು ಕಾಯಿ ಲಡ್ಡು ಅಲ್ಲ. ಅದಕ್ಕೆ ಆಹಾರ ವಿಶ್ವ ಪ್ರಾಣ ಶಕ್ತಿ. ಆ ಒಂದು ವಿಶ್ವ ಪ್ರಾಣ ಶಕ್ತಿಯಿಂದನೇ ಅದನ್ನು ಚೈತನ್ಯದಿಂದ ಇರತ್ತೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರೇ ಗಣೇಶ, ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರೇ ಗೌರಿ, ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರೇ ಶಿವ ಪಾರ್ವತಿ. ಯಾಕೆಂದ್ರೆ ಆ ಚೈತನ್ಯದ ಒಂದು ಭಾಗನೇ ನಾವು. ನಾವಿಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಆ ಚೈತನ್ಯದ ಶಕ್ತಿಯನ್ನ ನಾವು ತಗೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ನಾವು ಪೂಜೆಯನ್ನ ಮಾಡೋದೇಕೆ? ನಮಗೆ ಭಯ ಇರೋದ್ರಿಂದ, ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಭಯ ಇರೋದ್ರಿಂದ ನಾವು ಪೂಜೆಗಳನ್ನು ಮಾಡ್ತೀವಿ. ಯಾರಿಗೆ ತುಂಬಾ ಭಯ ಇರುತ್ತೋ ಅವ್ರು ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ. ಆ ಭಯವನ್ನ ಪೂಜೆ ಮಾಡೋದ್ರಿಂದ ಹೋಗತ್ತೆ ಅಂಥೇಳಿ ಇನ್ನೂ ಭರ್ಜರಿಯಾಗಿ ಮಾಡ್ತಾ ಇರ್ತಾರೆ ತುಂಬಾ ಭಯ ಇರೋರು. ಒಂದು ಭಯದಿಂದ ಮಾಡ್ತಾ ಇರ್ತಾರೆ, ಇನ್ನೊಂದು ಜನಗಳಿಗೆ ತೋರ್ಸಕ್ಕಂತ ಹೇಳಿ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾದ ಭಕ್ತಿ ಅವರಿಗೆ ಕಿಂಚಿತ್ತು ಕೂಡ ಇರೋದಿಲ್ಲ. ಗಣೇಶನ ಇಡ್ತಾರೆ. ಗಣೇಶಗೆ ಯಾರಾದರೂ ನೈವೇದ್ಯಕ್ಕೆ ಕುರಿ ಒಂದು ನೈವೇದ್ಯ ಮಾಡಿ ಇಡ್ತಾರೇನು, ಅದನ್ನು ಕೂಡ ನಮ್ಮ ಜನಗಳಲ್ಲಿ ಮಾಡ್ತಾರೆ. ಮೊದಲು ಒಂದೆರಡು ದಿನ ಸಿಹಿ ಊಟವನ್ನ ಗಣೇಶಗೆ ಊಟ ಮಾಡಿಸಿ ಆಮೇಲೆ ಗಣೇಶ ನಮ್ಮ ಥರನೇ ಖಾರನೂ ತಿನ್ನಬೇಕು ಅಂಥೇಳಿ ಆ ರೀತಿ ಹೇಳಿ ಮಾಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಬಿಟ್ಟು ಬಂದ ದಿನ ಮಾಡ್ತಾರೆ. ಮಾರನೇ ದಿನ ಇಷ್ಟು ದಿನ ಗಣೇಶನ ಸಿಹಿ ಊಟ ತಿಂದಿಸಿ ಬಾಯೆಲ್ಲ ಕೆಟ್ಟೋಗಿದೆ, ಇವಾಗ ಕೋಳಿ ಕೊಯ್ದು ಮೇಕೆ ಕೊಯ್ದು ಅದನ್ನ ನಾವು ಮಜಾ ಮಾಡೋಣ ಅಂತೇಳಿ ಆ ರೀತಿ ಮಾಡ್ತಾ ಇರ್ತಾರೆ. ಗಣೇಶ ಇಟ್ಟು ನೆಪದಲ್ಲಿ ನೋಡಿ ಎಷ್ಟು ಭಕ್ತಿ ಇದೆ ನೋಡಿ. ಭಕ್ತಿ ಅಂದ್ರೆ ಇದು ಅಂತ ಹೇಳಿ ತಿಳ್ಕೊಂಡು ಬಿಟ್ಟಿದ್ದಾರೆ ಜನಗಳು. ಮತ್ತೆ ಭಯ ಹೋಗಂದ್ರೆ ಎಲ್ಲಿಗೆ ಹೋಗತ್ತೆ? ಯಾವಾಗಲೂ ಕೂಡ ಭಯದಿಂದ ಜೀವಿಸ್ತಾ ಇರ್ತಾರೆ. ಭಯ ಹೋಗ್ಬೇಕು ಅಂತೇಳಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಮತ್ತೆ ಇದು ಪಾಪದ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ ಜ್ಞಾನ ಇಲ್ಲ, ಆತ್ಮಜ್ಞಾನ ಇಲ್ಲದೆ ಇರೋದ್ರಿಂದ. ನಮಗೆ ಭಯ ಹೋಗ್ಬೇಕಂದ್ರೆ ಕೇವಲ ಪೂಜೆ ಒಂದೇ ಮಾಡೋದ್ರಿಂದ ನಮಗೆ ಭಯ ಹೋಗೋದಿಲ್ಲ. ನಾವು ನಿರ್ಭಯದಿಂದ ನಾವು ಜೀವಿಸ್ಬೇಕಂದ್ರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಯ ಇರುತ್ತೆ. ಎಲ್ಲರಿಗೂ ಕೂಡ ಒಂದೇ ರೀತಿಯ ಭಯಗಳು ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಯ ಇರುತ್ತೆ.
ಒಬ್ರಿಗೆ ನೀರ್ ಕಂಡ್ರೆ ಭಯ. ನೋಡಿ ಆ ನೀರನ್ನ ನಾವು ಗಣೇಶನ ನೀರಲ್ಲಿ ಬಿಟ್ಟು ಬರ್ತೀವಿ. ಆದ್ರೆ ನೀರ್ ಕಂಡ್ರೆ ಎಷ್ಟೋ ಜನಕ್ಕೆ ಭಯ ಇರತ್ತೆ. ಒಬ್ರಿಗೆ ನೀರ್ ಕಂಡ್ರೆ ಭಯ ಇದ್ರೆ ಇನ್ನೊಬ್ರಿಗೆ ಇನ್ನೊಂದ್ ರೀತಿಯಲ್ಲಿ ಭಯ ಇರತ್ತೆ. ಒಬ್ರಿಗೆ ತುಂಬಾ ಎತ್ತರವಾಗಿ ಇರೋದನ್ನ ನೋಡಿದ್ರೆ ಭಯ ಇರತ್ತೆ. ಇನ್ನೊಬ್ರಿಗೆ ಬಸ್ಸಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಭಯ ಇರತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಭಯ ಇರತ್ತೆ. ಯಾಕೆ ಆ ರೀತಿ ಭಯ ಇರತ್ತೆ ಅಂದ್ರೆ ಅದನ್ನ ಹೋಗಿಸ್ಬೇಕಂದ್ರೆ ನಾವು ಆ ಭಯದಿಂದ ನಾವು ಮುಕ್ತರಾಗಬೇಕಂದ್ರೆ ನಾವು ಅಲ್ಲಿ ಧ್ಯಾನ ಮಾಡಬೇಕು. ನನಗೆ ತುಂಬಾ ಎತ್ತರವಾದ ಜಾಗದಲ್ಲಿ ನಾನು ಯಾವಾಗಲೂ ಕೂಡ ಹೋಗ್ತಾ ಇರಲಿಲ್ಲ. ಧ್ಯಾನಕ್ಕೆ ಬರೋಕಿನ ಮೊದಲು ಎತ್ತರವಾಗಿ ಕಂಡ್ರೆ ಸಾಕು ನನಗೆ ತಲೆ ಸುತ್ತು ಬರ್ತಾ ಇತ್ತು. ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಕೆಲವರು ನೋಡಿ ನೀರಲ್ಲಿ ಒಂದ್ ಹೆಜ್ಜೆ ಮುಂದೆ ನಾವು ಕೈ ಹಿಡಿದು ಎಳ್ಕೊಂಡು ಹೋದ್ರೆ ಅವ್ರಿಗೆ ಕೋಪ ಬಂದ್ಬಿಡತ್ತೆ. ಯಾಕೆಂದ್ರೆ ಆ ನೀರು ಕಂಡ್ರೆ ಅವ್ರಿಗೆ ಭಯ ಇರತ್ತೆ. ನಾವೇನ್ ಅನ್ಕೊಳ್ತೀವಿ, ಯಾಕೆ ಈ ರೀತಿ ಕೋಪ ಮಾಡ್ಕೊಳ್ತಾ ಇದ್ದಾಳೆ ಇವಳು ಅಂತೇಳಿ ನಾವು ಅನ್ಕೊಳ್ತೀವಿ. ಯಾಕೆ ಆ ರೀತಿ ಆಗತ್ತಂದ್ರೆ ಯಾವುದೋ ಒಂದು ಜನ್ಮದಲ್ಲಿ ನೀರಿನಲ್ಲಿ ಅವ್ರಿಗೆ ಏನೋ ಒಂದು ಅನಾಹುತ ಆಗಿರತ್ತೆ. ಈ ಜನ್ಮದಲ್ಲಿ ಅವ್ರು ಮರ್ತು ಬಿಟ್ಟಿರ್ತಾರೆ. ಈ ಜನ್ಮದಲ್ಲಿನೂ ಕೂಡ ಭಯ ಇರತ್ತೆ ಅವ್ರಿಗೆ. ನೋಡಿ, ನೀರಿನಲ್ಲಿನೂ ಕೂಡ ಎಷ್ಟೋ ಜನ ಕೊಚ್ಕೊಂಡು ಹೋಗಿರ್ತಾರೆ. ನಾನು ನಿನ್ನೆ ಹೇಳಿದೆ. ಇನ್ನೊಂದು ಜನ್ಮದಲ್ಲಿ ಮತ್ತೆ ಒಂದು ಶರೀರವನ್ನ ತಗೊಂಡಾಗ ಆ ನೀರು ಕಂಡ್ರೆ ಅವ್ರಿಗೆ ಭಯ. ಆದ್ರೆ ಬೇರೆಯವರು ಮಾತ್ರ ಆರಾಮಾಗಿ ನೀರಲ್ಲಿ ಈಜಾಡ್ತಾ ಇರ್ತಾರೆ. ಇವ್ರು ಮಾತ್ರ ಹೋಗೋದಿಲ್ಲ, ಒಂದ್ ಹೆಜ್ಜೆ ಕೂಡ ಇಡೋದಿಲ್ಲ. ಅಲ್ಲೇ ದಡದಲ್ಲೇನೆ ಕುತ್ಕೊಂಡು ಹಂಗೆ ನೋಡ್ತಾ ಇರ್ತಾರೆ, ದೂರದಿಂದ ನೋಡ್ತಾ ಇರ್ತಾರೆ. ಒಂದ್ ಹೆಜ್ಜೆ ಕೂಡ ನೀರಲ್ಲಿ ಕಾಲು ಇಡೋದಿಲ್ಲ ಅವರು. ಒಂದ್ ಹೆಜ್ಜೆ ಇಡ್ಬೇಕಂದ್ರೂ ಕೂಡ ಅವ್ರಿಗೆ ಯಾರಾದ್ರೂ ಒಬ್ರು ಕೈ ಹಿಡ್ಕೊಂಡಿರ್ಬೇಕು. ಆ ರೀತಿ ಭಯ ಇರತ್ತೆ. ನನಗೂ ಕೂಡ ಯಾರಾದ್ರೂ ಒಂದು ಸ್ವಲ್ಪ ಎತ್ತರವಾಗಿದ್ರು ಕೂಡ ನಾನು ಕೂಡ ಬೇರೆಯವರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆ. ಎತ್ತರವಾಗಿ ಇರೋದು ಕಂಡ್ರೆ, ಸ್ವಲ್ಪ ಎತ್ತರವಾಗಿರೋದು ಫಸ್ಟ್ ಫ್ಲೋರ್ಗೆ ನನಗೆ ಮೊದಲು ಫಸ್ಟ್ ಫ್ಲೋರಲ್ಲೇನೆ ನಾನು ಒಂದು 7-8 ಮೆಟ್ಲು ಹತ್ತಿ ಕೆಳಗಡೆ ನೋಡ್ಬಿಟ್ರೆ ಸಾಕು, ನನಗೆ ತಲೆ ಸುತ್ತು ಬರ್ತಾ ಇತ್ತು. 7-8 ಮೆಟ್ಲು ಅಷ್ಟೇ, ಜಾಸ್ತಿ ಏನಿಲ್ಲ. ನಮ್ಮ ತಾಯಿ ಊರ ಕಡೆ ನಾನು ಎತ್ತರ ಮನೆ ಇಲ್ಲ, ಕೆಳಗಡೆನೆ ನಮ್ಮ ಮನೆ ಇರೋದು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನಮ್ದು ಮದುವೆ ಬಂದ್ಮೇಲೆ ನಮ್ದು ಫಸ್ಟ್ ಫ್ಲೋರಲ್ಲಿ ಮನೆ ಇತ್ತು. ಅಲ್ಲಿಂದ ನೋಡಿದ್ರೆ ನನಗೆ ಭಯ. ಹಾಗಾಗಿ ನಾನು ಅಲ್ಲಿ ರೋಡನ್ನ ನೋಡೋಕೆ ನಿಂತ್ಕೊಳ್ತಾನೆ ಇರಲಿಲ್ಲ. ಯಾವಾಗ್ಲೂ ಕೂಡ ಮನೆಯಲ್ಲೇನೆ ಇರ್ತಾ ಇದ್ದೆ. ಅಷ್ಟೊಂದು ಭಯ ನನಗೆ. 7-8 ಮೆಟ್ಲು ಅಷ್ಟೇ.
ಆದ್ರೆ ನನಗೆ ಭಯ ಇದೆ ಅಂತೇಳಿ ನಾನು ಯಾರಿಗೂ ಕೂಡ ಹೇಳಿರ್ಲಿಲ್ಲ ನನಗೆ ಭಯ ಆಗತ್ತೆ ಅಂತೇಳಿ. ಆದ್ರೆ ಒಳಗಡೆನೆ ನನಗೆ ಭಯ ಇರ್ತಾ ಇತ್ತು. ಒಂದ್ಸತಿ ಇಲ್ಲೇ ಬನ್ನರ್ಘಟ್ಟದಲ್ಲಿ ಒಂದು ಅಂಬಾಭವಾನಿ ದೇವಸ್ಥಾನ ಇದೆ. ಅಲ್ಲಿ ಅಂಬಾಭವಾನಿ ದಸರಾ ಹಬ್ಬದಲ್ಲಿ ನಾವು ಹೋಗಿದ್ವಿ ಅಂಬಾಭವಾನಿ ದೇವಸ್ಥಾನಕ್ಕೆ ಅಂತೇಳಿ. ಅದು ಸ್ವಲ್ಪ ಬೆಟ್ಟ ಇದೆ, ಅದು ಎತ್ತರ ಅಷ್ಟೇ. ಅಲ್ಲಿ ಹತ್ತುತ್ತಾ ನನಗೆ ಭಯ ಇದೆ ಅಂತೇಳಿ ಯಾರಿಗೂ ಕೂಡ ಹೇಳಿರ್ಲಿಲ್ಲ. ನಾನು ನಮ್ಮ ತಂಗಿಯವರು ಬಂದಿದ್ರು ಆ ಸಮಯದಲ್ಲಿ, ಅವ್ರಿಗೂ ಕೂಡ ಕರ್ಕೊಂಡೋಗಿದ್ವಿ. ಒಂದು ತಂಗಿ ಕೈ, ಇಬ್ರು ತಂಗಿ ಕೈನ ಹಿಡ್ಕೊಂಡು ಹೋಗಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಭಯ ಪಡ್ತೀನಿ ಅಂತೇಳಿ. ಇಬ್ರು ತಂಗಿಯವ್ರ ಕೈ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಹಿಡ್ಕೊಂಡು ಹೋಗ್ತಾ ಇದ್ವಿ, ಮಾತಾಡ್ತಾ. ಒಂದು 2 ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ. ಅಷ್ಟರಲ್ಲಿ ಅವರು ನನ್ನ ಕೈ ಬಿಟ್ಬಿಟ್ರು ಅವರು. ಯಾಕೆಂದ್ರೆ ಅವರು ಏನೋ ಮಕ್ಕಳು ಕರ್ಕೊಂಡು ಬಂದಿದ್ರು. ಮಕ್ಕಳು ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಅದು ಕೂಡ ನಾನು ನೋಡಲಿಲ್ಲ. ಕೈ ಬಿಟ್ಟ ತಕ್ಷಣನೇ ನಾನು ಜೋರಾಗಿ ಕಿರಿಚ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಕೈ ಹಿಂಗೆ ನಾನು ಕಿರಿಸ್ತಾನೆ ಇಲ್ಲ, ಕೈ ಹಿಂಗೆ ಬನ್ರಿ ಅಂತೇಳಿ ಕೈ ಒಂದೇ ಮಾಡ್ತಾ ಇದ್ದೀನಿ. ಅವ್ರು ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ, ಅಕ್ಕನಿಗೆ ಏನಾಗಿದೆ ಬಿಟ್ಟಿದೆಯೋ ಏನೋ ಅಂಥೇಳಿ. ಕಣ್ಣು ತೆಗಿತಾ ಇಲ್ಲ, ಕೈ ಒಂದೇ ಬಾ ಅಂತನೂ ಕೂಡ ಅವ್ರಿಗೆ ಹೇಳ್ತಾ ಇಲ್ಲ. ಕೈಲಿಂತ್ರ ಹಂಗೆ ಬನ್ರಿ ಅಂತೇಳಿ ಕೈಲಿಂತ್ರನ ನಾನು ಆ ರೀತಿ ಮಾಡ್ತಾ ಇದ್ದೀನಿ. ಅವ್ರಿಗೆ ಗಾಬರಿ ಪಡ್ಕೊಂಡು ಮತ್ತೆ ಓಡಿ ಬಂದು ಮತ್ತೆ ನನ್ನ ಹತ್ರಕ್ಕೆ ಬಂದರು. ಅವಾಗ ನಾನು ಕೈ ಹಿಡ್ಕೊಂಡೆ, ಅವ್ರದ್ದು ಕೈ ಹಿಡ್ಕೊಂಡು ಅವಾಗ ಕಂಡುಬಿಟ್ಟಿದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ಏನಾಯ್ತು ಅಂತೇಳಿ. ಏನೂ ಕೂಡ ಆಗಲಿಲ್ಲ, ನೀವು ಏಕ್ದಮ್ ಕೈ ಬಿಟ್ಟು ಹೋಗ್ಬಿಟ್ರಲ್ಲ ನನಗೆ ಅಂತೇಳಿ, ಇಬ್ಬರು ಒಟ್ಟಿಗೆನೆ ಬಿಟ್ಬಿಟ್ರಲ್ಲ ಅಂತೇಳಿ. ಯಾಕೆ ಅಂತ ಕೇಳಿದ್ರು. ನನಗೆ ಭಯ ಆಗತ್ತೆ ಅಂತೇಳಿ ಅವಾಗ ಹೇಳಿದ್ದೀನಿ ಅವ್ರಿಗೆ. ಬಿದ್ದು ನಗ್ತಾ ಇದ್ದಾರೆ. ಅವ್ರಿಗೆ ಯಾವ ಭಯನೂ ಇಲ್ಲ, ನನಗೆ ಮಾತ್ರ ಭಯ ಬರ್ತಾ ಇದೆ. ನಮ್ಮ ಮದುವೆ ಆದ್ಮೇಲೆ ಬಂದಮೇಲೆ ಅದು ಫಸ್ಟ್ ಫ್ಲೋರ್, ಒಂದು 7-8 ಮೆಟ್ಲು ಅಷ್ಟೇ ಇತ್ತು. ಆಮೇಲೆ ಇನ್ನೊಂದು ಮಾಡಿಯಲ್ಲಿ ಮೇಲೆ ಇನ್ನೊಂದಿತ್ತು. ಅಲ್ಲಿ ನಾನು ತುಂಬ ಕಡಿಮೆನೆ, ಸ್ವಲ್ಪ ಎಷ್ಟೋ ದಿನ ವರ್ಷಗಳಾದಮೇಲೆ ನನಗೆ ಅಭ್ಯಾಸ ಆಯಿತು ಅಲ್ಲಿಗೆ ಹೋಗೋದಕ್ಕೆ, ಮೇಲ್ಗಡೆ ಇನ್ನೊಂದು ಕಡೆ ಹೋಗೋದಕ್ಕೆ. ಆವಾಗ ಅದೇ ಮನೆಯಲ್ಲೇ ಸುಮಾರು ಒಂದು 25 ವರ್ಷ ಇದ್ವಿ ನಾವು, ಅದೇ ಮನೆಯಲ್ಲೇ ಇದ್ವಿ. 20 ವರ್ಷ ಆ ರೀತಿ ಇದ್ವಿ. ಅದೇ ಮನೆಯಲ್ಲೇನೆ ನಮ್ಮ ಅತ್ತೆಯವರು ಕೂಡ ಏನೋ ಒಂದು ಯೋಚನೆ ಏನು ಮಾಡಿದ್ರೋ ಗೊತ್ತಿಲ್ಲ. ಇನ್ನೊಂದು ಮೇಲಿರೋ ಮನೆಯಲ್ಲಿ ಏನು ಮಾಡೋಕೆ ಹೋಗಿದ್ರು ಏನೋ ಗೊತ್ತಿಲ್ಲ. ಆವಾಗ ನಾನು ಆ ಸಮಯದಲ್ಲಿ ಊರಲ್ಲಿ ಇರಲಿಲ್ಲ. ಅವರು ಅದೇ ಜಾಗದಲ್ಲೇನೆ ಅವ್ರು ಬಿದ್ದು ಅವ್ರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಮ್ಮ ಅತ್ತೆಯವರು. ಯಾವ ಯೋಚನೆಯಿಂದ ಹೋಗಿದ್ರೋ ಗೊತ್ತಿಲ್ಲ, ಏನು ಮಾಡೋಕೆ ಹೋಗಿದ್ರು ಕೂಡ ಅದು ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಆ ಸಮಯದಲ್ಲಿ ಊರಲ್ಲಿ ಇರಲಿಲ್ಲ. ಆ ದೃಶ್ಯವನ್ನ ನಾನು ನೋಡಿಲ್ಲ, ಕೇಳಿಬಿಟ್ಟೇನೆ ಇನ್ನೂ ಭಯ ಆಯಿತು ನನಗೆ. ಮೊದಲೇ ಎತ್ತರವಾಗಿ ಇರೋದು ಕಂಡ್ರೆ ನನಗೆ ಇನ್ನೂ ಭಯ, ಮತ್ತು ಇನ್ನೂ ಭಯ ಆಯಿತು. ಯಾಕೆ ನನಗೆ ಭಯ ಆಗ್ತಾ ಇತ್ತು ಅಂದರೆ, ಅಲ್ಲಿ ಎತ್ತರವಾಗಿ ಇರೋ ಜಾಗದಲ್ಲಿ ನಾನು ಅಲ್ಲಿ ನಿಂತ್ಕೊಂಡ್ರೆ ನನಗೆ ಅಲ್ಲಿ ನಿಂತರ ಬಿದ್ದುಬಿಡು ನೀನು ಅಂತೇಳಿ ನನಗೆ ಬರ್ತಾ ಇತ್ತು ಯಾವಾಗಲೂ ಕೂಡ. ಅದಕ್ಕೆ ನನಗೆ ಭಯ ಆಗ್ತಾ ಇತ್ತು. ಅಲ್ಲಿಂದ ನೀನು ಬಿದ್ದುಬಿಡು ಅಂತೇಳಿ ನನ್ನ ಮನಸ್ಸು ಯಾವಾಗಲೂ ಕೂಡ ಹೇಳ್ತಾ ಇತ್ತು ನನಗೆ. ಅದಕ್ಕೆ ನಾನು ಎತ್ತರವಾಗಿರೋ ಜಾಗದಲ್ಲಿ ಯಾವಾಗಲೂ ಕೂಡ ನಾನು ಹೋಗಲೇ ಇಲ್ಲ. ನೋಡಿ, ಇಂಥ ಒಂದು ಮನಸ್ಥಿತಿಯನ್ನ ಯಾರಿಗೂ ಗೊತ್ತಾಗುತ್ತೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇವಾಗ ನನಗೆ ಇದು ನಡೀತಾ ಇದೆ ಒಳಗಡೆ, ಯಾರಿಗೆ ಗೊತ್ತಾಗುತ್ತೆ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ಯಾವ ಗಣೇಶನ ಪೂಜೆ ಮಾಡಿದ್ರು ಕೂಡ ಇದು ಗೊತ್ತಾಗೋದಿಲ್ಲ, ಯಾವ ಗೌರಿ ಪೂಜೆ ಮಾಡಿದ್ರೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಒಳಗಡೆ ಅನ್ನೋದು ಭಯ ಅನ್ನೋದು ಇದ್ದೇ ಇರತ್ತೆ. ಯಾರ ಮುಂದೂ ಕೂಡ ಹೇಳೋದಿಲ್ಲ. ನೋಡಿ, ನಾನೇ ಕೂಡ ಬೇರೆಯವ್ರಿಗೆ ನಾನು ಈ ಮಾತನ್ನ ಹೇಳಿರ್ಲಿಲ್ಲ.
ಆದ್ರೆ ಎಷ್ಟೋ ಜನ ಇದ್ದಕ್ಕಿದ್ದಂಗನೆ ಈ ರೀತಿ ಮಾಡ್ಕೊಳ್ಳೋದನ್ನ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಇದ್ದಕ್ಕಿದ್ದಂಗನೆ ಈ ಕೆಲಸವನ್ನ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಪಾಪ. ಧ್ಯಾನಕ್ಕೆ ಬಂದಾಗ್ಲೂ ಕೂಡ ನಾನು ತುಂಬಾ ಎತ್ತರವಾಗಿ ಹೋಗ್ಲಿಲ್ಲ. ಆದ್ರೆ ಸ್ವಲ್ಪನೇ ಎತ್ತರವಾಗಿ ನಾನು ಅಭ್ಯಾಸ ಮಾಡಿದೆ. ಬೇರೆಯವ್ರ ಕೈ ಹಿಡ್ಕೊಂಡು ಹೋಗಿ ಅದನ್ನ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ನೋಡೋದನ್ನ ನಾನು ಅಭ್ಯಾಸ ಮಾಡಿದೆ. ಇವಾಗ ನಾವು ಇರೋ ಮನೆ ಬಂದು ನಾವು 5 ವರ್ಷ ಆಯಿತು. ನಾನು ಧ್ಯಾನ ಮಾಡ್ತಾ ಇದ್ದೀನಿ. 5 ವರ್ಷ ಆದ್ರೂ ಕೂಡ ನಮ್ದು ಇವಾಗ 4th ಫ್ಲೋರು, 4ನೇ ಫ್ಲೋರಲ್ಲಿ ನಾವಿದ್ದೀವಿ. ಅದು ಇನ್ನೂ ಎತ್ತರ. ಫಸ್ಟ್ ಮನೆಗೆ ಬಂದ ತಕ್ಷಣನೇ ಮತ್ತೆ ಇಲ್ಲಿನೂ ಕೂಡ ನನಗೆ ಬಿಡ್ಲಿಲ್ಲ. ಆ ಮನಸ್ಸು ಇಲ್ಲಿಂದ ನೀನು ಎಗ್ರು ಬಿಡು ಅಂತೇಳಿ ನನಗೆ ಬರ್ತಾ ಇತ್ತು. ನನ್ನ ಮನಸ್ಸು ನನಗೆ ಹೇಳ್ತಾ ಇತ್ತು. ನಾನು ಧ್ಯಾನ ಮಾಡ್ತಾ ಇದ್ರು ಕೂಡ ಧ್ಯಾನ ಮಾಡ್ತಾ ಇರೋದ್ರಿಂದ ನಾನು ಬೇಗನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕೆ ಈ ರೀತಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಬರ್ತಾ ಇದೆ. ಸ್ವಲ್ಪ ದಿನ ಬಿಟ್ಟೋಗಿತ್ತು, ಆ ಯೋಚನೆ ಬಿಟ್ಟೋಗಿತ್ತು ಧ್ಯಾನಕ್ಕೆ ಬಂದಮೇಲೆ. ಮತ್ತೆ ಈ ಮನೆಗೆ ಬಂದಮೇಲೆ ತಕ್ಷಣನೇ ಮತ್ತೆ ನನಗೆ ಆ ಯೋಚನೆ ಬಂತು. ಇದು ಏನು ಧ್ಯಾನ ಮಾಡ್ತಾ ಇದ್ರು ಕೂಡ ನನಗೆ ಈ ರೀತಿ ಯೋಚನೆ ಈ ರೀತಿ ಬರ್ತಾ ಇದೆಯಲ್ಲ ಅಂಥೇಳಿ ನಾನು ಅಬ್ಸರ್ವ್ ಮಾಡಿರೋದ್ರಿಂದ ನಮ್ಮ ಹಿಂದ್ಗಡೆ ಕಟ್ಟಂಜನ್ ಇದೆ ಮನೆ ಹಿಂದ್ಗಡೆ. ಆ ರೋಡಲ್ಲಿ ನನಗೆ ಒಂದು ಭಯಂಕರವಾದಂತಹ ದೃಶ್ಯವನ್ನ ನನಗೆ ಕಾಣಿಸ್ತಾ ಇತ್ತು. ಛಾಯೆ ತರ ಕಾಣಿಸ್ತಾ ಇತ್ತು ರೋಡಲ್ಲಿ. ನನ್ನ ಮನಸ್ಸು ಒಂದು ಕಡೆ ಬಿದ್ಬಿಡು ಅಂತ ಹೇಳಿದಾಗ್ಲೇನೆ ನಾನು ಅರಿವಿನಿಂದ ನೋಡಿದಾಗ ಇನ್ನೊಂದು ಮನಸ್ಸು ಹೇಳ್ತು, ನೀನು ಈ ಜಾಗದಲ್ಲೇನೆ ಹೊರಗಡೆನೆ ಕುತ್ಕೊಂಡು ನೀನು ಧ್ಯಾನ ಮಾಡು ಅಂತ ಹೇಳಿ. ನಾನು ಹೊರಗಡೆ ಒಬ್ಬಳೇ ಕುತ್ಕೊಳ್ತಾ ಇದ್ದೆ ಧ್ಯಾನಕ್ಕೆ. ಆ ಭಯದಿಂದ ನೀನು ಮುಕ್ತಳಾಗ್ಬೇಕಂದ್ರೆ ನೀನು ಧ್ಯಾನಕ್ಕೆ ಕುತ್ಕೋ, ಹೊರಗಡೆನೇ ಧ್ಯಾನಕ್ಕೆ ಕುತ್ಕೋ, ನೀನು ಒಬ್ಬಳೇ ಕುತ್ಕೋ. ಯಾರು ಕುತ್ಕೊಳ್ದೇ ಇದ್ರೂ ಕೂಡ, ನಿನ್ನ ಜೊತೆಗೆ ಯಾರು ಇಲ್ಲದೆ ಇದ್ರೂ ಕೂಡ ನೀನು ಒಬ್ಬಳೇ ಕುತ್ಕೋ. ಯಾಕೆಂದ್ರೆ ನಾನು ಧ್ಯಾನಕ್ಕೆ ಬಂದಿರೋದ್ರಿಂದ ನನಗೆ ಧೈರ್ಯ ಇತ್ತು. ಧ್ಯಾನದ ಒಂದು ಶಕ್ತಿ ಯಾವಾಗಲೂ ಕೂಡ ನನಗೆ ಒಳ್ಳೆಯದನ್ನೇ ಹೇಳುತ್ತೆ. ಆ ರೋಡಲ್ಲಿ ನನಗೆ ಭಯಂಕರವಾದಂಥ ಒಂದು ಛಾಯೆ ನನಗೆ ಕಾಣಿಸ್ತಾ ಇತ್ತು ಕೆಳಗಡೆ. ರಾತ್ರಿ ಪೂರ ನಾನು ಹೊರಗಡೆನೆ ಕುತ್ಕೊಂಡು ತಿಂಗಳಂಗಟ್ಲೆ ಧ್ಯಾನ ಮಾಡಿದ್ದೀನಿ ಈ ಮನೆಯಲ್ಲೇನೆ ಬಂದು. ಇವಾಗ ನಾವಿರುವಂಥ ಮನೆ, ರಾತ್ರಿ ಪೂರ ಹೊರಗಡೆ ಕುತ್ಕೊಂಡು ತಿಂಗಳಂಗಟ್ಲೆ ಆದ್ಮೇಲೆ ಆ ಭಯ ನನಗೆ ಹೊರಟೋಯ್ತು. ಆ ಭಯಂಕರವಾದಂಥ ಒಂದು ಈ ಛಾಯೆ ಏನು ಕಾಣಿಸ್ತಾ ಇತ್ತು ಅದನ್ನು ಕೂಡ ನನಗೆ ಬಿಟ್ಟೋಯ್ತು. ಅದು ನನಗೆ ಇವಾಗ ಕಾಣಿಸೋದಿಲ್ಲ. ಆದರೆ ಅದೇ ಮನೆಯಲ್ಲೇನೆ ಇದ್ದೀವಿ ಇವಾಗಲೂ ಕೂಡ. ಕೇವಲ ಛಾಯೆ ಕಾಣಿಸೋದಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಈ ಬ್ರ್ಯಾಂದಿ ವಾಸನೆ ಮತ್ತೆ ಸಿಗರೇಟ್ ವಾಸನೆ ಬರ್ತಾ ಇತ್ತು. ನಮ್ಮ ಮನೆಯಲ್ಲಿ ಮನೆ ತುಂಬ ಹರಡ್ಕೊಂಡು ಇರ್ತಾ ಇತ್ತು. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಮೊದಲು. ಮತ್ತೆ ನನ್ನ ಒಳಗಡೆನೂ ಕೂಡ ಈ ರೀತಿ ನನಗೆ ಬರ್ತಾ ಇತ್ತು, ಇಲ್ಲಿಂದ ಮೇಲ್ಗಡೆಯಿಂದ ಎಗರು ಬಿಡು ಅಂತೇಳಿ. ಸ್ವಲ್ಪ ದಿನ ನಾನು ಅರಿವಿನಿಂದ ಇದ್ದಾಗ ನನಗೆ ಈ ರೀತಿ ಆಯಿತು. ಏಕ್ದಮ್ ಗಮನಕ್ಕೆ ಬಂತು. ನೋಡಿ, ಅರಿವು ಅನ್ನೋದು ನಮಗೆ ಎಷ್ಟು ಒಂದು ಗಂಡಾಂತರವನ್ನ ಪಾರ್ ಮಾಡತ್ತೆ ಅಂತೇಳಿ. ಅರಿವಿನಿಂದ ನಾವು ಜೀವಿಸ್ಬೇಕು. ಆ ಅರಿವು ನಮಗೆ ಯಾವಾಗ ಬರುತ್ತೆ? ಧ್ಯಾನದಿಂದ ನಮಗೆ ಬರುತ್ತೆ. ನಾ ಅರಿವಿನಿಂದ ಗಮನಿಸಿದಾಗ ನನ್ನ ಒಳ ಮನಸ್ಸು ನನಗೆ ಹೇಳ್ತು, ನೀನು ಹೊರಗಡೆನೆ ಕುತ್ಕೊಂಡು ಧ್ಯಾನ ಮಾಡು, ಅದು ಎಷ್ಟು ದಿನ ಬೇಕಾದರೂ ಆಗತ್ತೆ.
ಅದರಿಂದ ನೀನು ಹೊರಗಡೆ ಬರ್ಬೇಕಂದ್ರೆ, ಆ ಭಯದಿಂದ ನೀನು ಮುಕ್ತಿಯನ್ನ ಪಡಿಬೇಕಂದ್ರೆ ನೀನು ಮಾಡಬೇಕು ಇದು. ಅಲ್ಲಿ ಯಾವ ಗಣೇಶನು ಬಂದು ನಿನ್ನ ವಿಘ್ನಗಳನ್ನ ಪರಿಹಾರ ಮಾಡೋದಿಲ್ಲ. ವಿಘ್ನಗಳನ್ನ ಹೋಗ್ಸೋದಿಲ್ಲ. ಸಾಧನೆಯನ್ನ ಮಾಡಬೇಕು. ಕುತ್ಕೋ ಧ್ಯಾನಕ್ಕೆ ರಾತ್ರಿ ಎಲ್ಲ. ಅಷ್ಟೊಂದು ಭಯ ಇದ್ರೂ ಕೂಡ ಕಣ್ಣು ಮುಚ್ಚಿ ರಾತ್ರಿ ಎಲ್ಲ ನಾನು ತಿಂಗಳಂಗಟ್ಲೆ, 1 ದಿನ ಅಲ್ಲ 2 ದಿನ ಅಲ್ಲ, ಎಷ್ಟು ತಿಂಗಳ ಕುತ್ಕೊಂಡಿದ್ದೇನೋ ಅದನ್ನು ಕೂಡ ನನಗಂತರ ಲೆಕ್ಕ ಇಲ್ಲ. ಇವಾಗ ನೋಡಿ, ಆ ಭಯದಿಂದ ನಾನು ಮುಕ್ತಳಾದೆ. ಅದು ನನಗೆ ಇವಾಗ ಭಯ ಹೊರಟೋಯ್ತು. ಸುಮ್ಮನೆ ಹೂವು ಹಣ್ಣು ಕಾಯಿ ಇಟ್ಟು ನನ್ನ ವಿಘ್ನಗಳನ್ನೆಲ್ಲ, ಏನೇ ವಿಘ್ನ ಇದ್ದರೂ ಕೂಡ ಅದರಿಂದ ನಾನು ಹೊರಗಡೆ ಬರಬೇಕು ಅಂತೇಳಿ ಪೂಜೆ ಮಾಡೋದ್ರಿಂದ ಅಲ್ಲ ಫ್ರೆಂಡ್ಸ್, ನಾವು ಕಳ್ಕೊಳ್ಳೋದಿಲ್ಲ. ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ನಾವು ಮುಕ್ತಿಯನ್ನ ಪಡಿತೀವಿ. ಅದರಿಂದ ಒಳಗಡೆ ಈ ರೀತಿ ಗಲಾಟೆ ನಮ್ಮ ಒಳಗಡೆ ನಡೀತಾನೆ ಇರುತ್ತೆ. ಇದ್ದಕ್ಕಿದ್ದಂಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಚೆನ್ನಾಗಿರ್ತಾರೆ. ಒಂದ್ಸತಿ ಅವ್ರಿಗೆ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವರಿಂದ ಅದು ಮಾಡಿಸ್ಬಿಡತ್ತೆ ಅಂತ ಒಂದು ದುಷ್ಟ ಶಕ್ತಿ. ಅವರು ಮಾಡಿಬಿಡ್ಬೇಕು, ಆ ರೀತಿ ಮಾಡಿಬಿಡತ್ತೆ. ಅವ್ರಿಗೇನು ಕೂಡ ಗೊತ್ತಿರೋದಿಲ್ಲ ಪಾಪ. ಆದ್ರೆ ಅದೇ ಅವ್ರಿಗೆ ಯಾಕೆ ಆಗತ್ತೆ ಅಂದ್ರೆ ಕರ್ಮಾನುಸಾರವಾಗಿ ಅದು ಅವ್ರಿಗೆ ಆ ರೀತಿ ಕಾಡ್ತಾ ಇರತ್ತೆ. ಕ್ಷಣ ಕ್ಷಣಕ್ಕೂ ಕೂಡ ಕಾಡ್ತಾ ಇರತ್ತೆ. ಯಾರು ಮಾಡಿದ್ದು ನಾವೇ ಮಾಡ್ಕೊಂಡು ಬಂದಿರ್ತೀವಿ. ಅದನ್ನ ಕ್ಷಣ ಕ್ಷಣಕ್ಕೂ ಕೂಡ ಭಯದಿಂದ ನಾವು ಜೀವಿಸ್ಬೇಕು. ಆ ರೀತಿ ಆ ಕರ್ಮವನ್ನ ನಮಗೆ ಮಾಡಿಸ್ತಾ ಇರತ್ತೆ. ನಾವು ಮಾಡಿದಂಥ ಕರ್ಮನೇ ಅದು, ಬೇರೆ ಯಾರು ಕೂಡ ಮಾಡಿರೋದಲ್ಲ. ಮತ್ತೆ ನಮ್ಮಿಂದನೇ ಅದ ಸರಿ ಹೋಗ್ಬೇಕು. ಹೇಗೆ ಸರಿ ಹೋಗುತ್ತೆ ಅಂದ್ರೆ ಉಸಿರಿನ ಜೊತೆಗಿದ್ದಾಗ, ಧ್ಯಾನವನ್ನ ಮಾಡಿದಾಗ, ಶೂನ್ಯವನ್ನ ಪಡ್ಕೊಂಡಾಗ, ಅಸತ್ಯದಿಂದ ಸತ್ಯದ ಕಡೆಗೆ ಬಂದಾಗ, ಅಧರ್ಮದಿಂದ ಧರ್ಮದ ಕಡೆಗೆ ಬಂದಾಗ, ಅಹಿಂಸೆ ಮಾರ್ಗದಲ್ಲಿದ್ದಾಗ ಅದರಿಂದ ನಾವು ಹೊರಗಡೆ ಬರ್ತೀವಿ. ನಾನು ಎಷ್ಟೋ ಜನಕ್ಕೆ ನಾನು ನೋಡ್ತಾ ಇರ್ತೀನಿ, ಇದ್ದಕ್ಕಿದ್ದಂಗಲೇ ಅವ್ರ ಶರೀರದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ, ಆರಾಮಾಗಿನೇ ಹೋಗ್ತಾ ಇರ್ತಾರೆ. ಆದ್ರೆ ಒಳಗಡೆ ಅವರು ಒಂದು ಶಕ್ತಿ, ದುಷ್ಟ ಶಕ್ತಿ ಅವ್ರ ಮೇಲೆ ಪರಿಣಾಮ, ಅವ್ರಿಗೆ ಒಂದು ಕೆಲಸ ಮಾಡಿಸ್ತಾ ಇದೆ ಅಂತೇಳಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇದು ನಾನು ಎಷ್ಟೋ ಜನರಲ್ಲಿ ನಾನು ನೋಡ್ತೀನಿ, ಎಷ್ಟೋ ಜನರಲ್ಲಿ ನಾನು ನೋಡ್ತಾ ಇರ್ತೀನಿ ಈ ಸೂಕ್ಷ್ಮತೆಯನ್ನ. ಈ ಸೂಕ್ಷ್ಮತೆ ಯಾವಾಗ ಗೊತ್ತಾಗತ್ತೆ? ಧ್ಯಾನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಾಗ, ಆತ್ಮಶಕ್ತಿ ಬಗ್ಗೆ ನಾವು ತಿಳ್ಕೊಂಡಾಗ, ಸೂಕ್ಷ್ಮ ಶರೀರದ ಬಗ್ಗೆ ನಾವು ತಿಳ್ಕೊಂಡಾಗ, ಸೂಕ್ಷ್ಮ ಶರೀರ ಯಾರ ಮೇಲಾದ್ರೂ ಕೂಡ ಪ್ರವೇಶ ಮಾಡಿ ಏನ್ ಬೇಕಾದ್ರೂ ಕೂಡ ಮಾಡಿಸ್ತಾ ಇರತ್ತೆ. ಇಂಥ ಒಂದು ರಹಸ್ಯ ಯಾವುದರ ಮುಖಾಂತರ ಗೊತ್ತಾಗತ್ತೆ? ಧ್ಯಾನದ ಮುಖಾಂತರ ಗೊತ್ತಾಗತ್ತೆ, ಪೂಜೆ ಪುನಸ್ಕಾರಗಳಿಂದ ಅಲ್ಲ ಫ್ರೆಂಡ್ಸ್.
ನಮಗೆ ಏನೇ ವಿಘ್ನ ಬಂದ್ರೂ ಕೂಡ ಅದರಿಂದ ನಾವು ಮುಕ್ತಿಯನ್ನ ಪಡಿಬೇಕಂದ್ರೆ ನಾವು ಧ್ಯಾನ ಮಾಡಬೇಕು. ಈ ಯುವಕರು ಏನು ಚಿಕ್ಕ ವಯಸ್ಸಿನಲ್ಲೇನೆ ಯಾರು ಶರೀರವನ್ನು ಬಿಟ್ಟಿರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ತುಂಟಾಟ ಅನ್ನೋದು ಇದ್ದೇ ಇರುತ್ತೆ. ಅವರು ಭೂತಾತ್ಮಗಳನ್ನಾಗಿ ಆಗಿ ಶರೀರ ಬಿಟ್ಟ ಮೇಲೆ ಏಕ್ದಮ್ ಸತ್ತೋಗ್ತಾರೆ ನೋಡಿ. ಅವರು ಏಕ್ದಮ್ ಶರೀರ ಬಿಟ್ಟ ಮೇಲೆ ಇನ್ನೊಬ್ಬರ ಒಂದು ಯುವಕರ ಒಂದು ಶರೀರದಲ್ಲಿ ಸೇರಿಕೊಂಡು ಅವ್ರ ಶರೀರದಲ್ಲಿ ಅವರು ಚೇಷ್ಟೆ ಮಾಡ್ತಾ ಇರ್ತಾರೆ. ಇದನ್ನು ಕೂಡ ನಾನು ನೋಡಿದ್ದೀನಿ. ಯಾಕೆಂದ್ರೆ ಆ ಶರೀರದಲ್ಲಿ ಅವ್ರಿಗೆ ಚೇಷ್ಟೆ ಮಾಡೋದಿಕ್ಕಾಗ್ಲಿಲ್ಲ, ಏಕ್ದಮ್ ಸತ್ತೋದ್ರು, ಶರೀರವನ್ನ ಬಿಟ್ರು. ಏನೋ ಒಂದು ಅನಾಹುತ ಆಗಿ ಬೇರೆಯವ್ರ ಶರೀರ ಮೇಲೆ ಚೇಷ್ಟೆಯನ್ನ ಮಾಡೋದಕ್ಕೆ ಬೇರೆಯವ್ರ ಶರೀರ ಮೇಲೆ ಪ್ರವೇಶ ಆಗ್ತಾರೆ. ಅವರು ಚೇಷ್ಟೆಯನ್ನ ಮಾಡ್ತಾ ಇರ್ತಾರೆ. ಇಂಥದ್ದನ್ನೆಲ್ಲವನ್ನು ನಾನು ಎಷ್ಟೋ ಜನನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ನಾನು. ಅವಾಗ ಧ್ಯಾನಕ್ಕೆ ಬರೋಕಿನ ಮೊದಲು ನನಗಿದು ಯಾಕೆ ಈ ರೀತಿ ಆಗತ್ತೆ ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ನಾನು ತಿಳ್ಕೊಂಡಿರೋದು ಯಾಕೆ ಈ ರೀತಿ ನಡೀತಾ ಇರತ್ತೆ ಅಂತೇಳಿ. ಗಾಡಿ ಬೈಕ್ ಎಲ್ಲ ಓಡಿಸ್ತಾ ಇರ್ತಾರೆ, ಅವ್ರಿಗೆ ಗೊತ್ತೇ ಇರೋದಿಲ್ಲ. ಯಾವಾಗಲೂ ಕೂಡ ನಿಧಾನವಾಗಿ ಓಡಿಸೋರು ಏಕ್ದಮ್ ಅವ್ರು ಸ್ಪೀಡ್ ಮಾಡಿಬಿಡ್ತಾ ಅಂದ್ರೆ ಯಾಕೆಂದ್ರೆ ಆ ಚೇಷ್ಟೆ ಮಾಡುವಂತ ಆತ್ಮ ಅವರಲ್ಲಿ ಸೇರ್ಕೊಂಡಿದ್ದೆ, ಅವ್ರಿಗೆ ಗೊತ್ತಿಲ್ಲ. ನಮ್ಮ ಜನನೇ ಒಬ್ರು, ಎಷ್ಟೋ ಜನ ನಮ್ಮ ಜನಗಳಲ್ಲಿ ಈ ರೀತಿ ಎಷ್ಟೋ ಜನಕ್ಕೆ ಆಗಿದೆ. ಚಿಕ್ಕ ವಯಸ್ಸಿನಲ್ಲೇನೆ ಯುವಕರಿಗೇನೆ ಎಷ್ಟೋ ಜನಗಳನ್ನ ನಮ್ಮ ಜನರಲ್ಲೇನೆ ನಾನು ನೋಡಿದ್ದೀನಿ, ನಮ್ಮ ಪರಿಚಯ ಇರೋರೆ. ಆದ್ರೆ ಅವಾಗ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಯಾಕೆ ಈ ರೀತಿ ಆಗತ್ತೆ ಅಂತ ಹೇಳಿ. ಒಬ್ರು ಲಾರಿ ಓಡಿಸೋರು ನೋಡಿ, ಅವ್ರಿಗೆ ಕಾರ್ ಬರುತ್ತೆ, ಲಾರಿ ಬರುತ್ತೆ, ಬಸ್ಸು ಕೂಡ ಅವರು ಓಡಿಸ್ತಾ ಇದ್ರು. ಅವರು ಹುಣ್ಣಿಮೆ ದಿನ ದೇವಸ್ಥಾನಕ್ಕೆ ಅಂತೇಳಿ, ಹುಲ್ಗೆಮ್ಮ ದೇವಸ್ಥಾನಕ್ಕೆ ಅಂತೇಳಿ ಕಾಯಿ ಓಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಬರುವಾಗ ಒಂದು ಲಾರಿಗನ ಏನೋ ಬೈಕ್ ತಗೊಂಡು ನೋಡಿ, ಅಷ್ಟು ದೊಡ್ಡ ಲಾರಿನೇ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ. ದೇವಸ್ಥಾನಕ್ಕೆ ಕಾಯಿ ಓಡಿಸ್ಕೊಂಡು ಬರುವಾಗ ಹುಣ್ಣಿಮೆ ದಿನಾನೇ ವಾಪಸ್ ಮನೆಗೆ ಬರಬೇಕು. ಮದುವೆನೂ ಕೂಡ ಆಗಿದೆ, ಹೆಂಡತಿ ಗರ್ಭಿಣಿ, ಪ್ರೆಗ್ನೆಂಟು. ಕಾಯಿ ಓಡಿಸ್ಕೊಂಡು ಬರೋಕಂತೇಳಿ ಹುಲ್ಗೆಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬರುವಾಗ ತುಂಬಾ ಸ್ಪೀಡ್ ಗಾಡಿ ಓಡಿಸಿ ಅಲ್ಲಿ ಲಾರಿಗೆ ಡಿಕ್ಕಿ ಹೊಡೆದು ಅಲ್ಲೇನೆ ಅವರು ಲಾರಿ ಕೆಳಗಡೆನೆ ಹೋಗ್ಬಿಟ್ರು ಅಂತೇಳಿ ಇದನ್ನ ನಾನು ಕೇಳಿದ್ದೀನಿ. ಸತ್ತೋದ್ರು ಅವರು. ಮತ್ತೆ ಸತ್ತು ಶರೀರ ಬಿಟ್ಟಾಗ್ಲೂ ಕೂಡ ಏಕ್ದಮ್ ನೋಡಿ, ಶರೀರ ಬಿಟ್ಟಾಗ ಆ ಜೀವ ಅಲ್ಲಿ ಪ್ರೇತಾತ್ಮವಾಗಿ ಕಾಡ್ತಾ ಇತ್ತಂತೆ. ಅವ್ರ ಮನೆಯಲ್ಲಿ ಯಾರು ಬಂದ್ರೂ ಕೂಡ ಭಯ ಪಡ್ಕೊಳ್ತಾ ಇದ್ರು. ಏನೇನೋ ದೃಶ್ಯಗಳನ್ನ ಅವ್ರ ಮನೆಯಲ್ಲಿ ಏನೇನೋ ಆಗ್ತಾ ಇತ್ತಂತೆ. ಅದನ್ನ ನಾನು ಹೇಳೋದನ್ನ ನಾನು ಕೇಳಿದ್ದೀನಿ. ಅವ್ರ ಮನೆತನದಲ್ಲೇನೆ, ಅವ್ರ ಕುಟುಂಬದಲ್ಲೇನೆ ಎಷ್ಟೋ ಜನಕ್ಕೆ ಅದೇ ರೀತಿನೇ ಆಗಿದೆ. ಅವ್ರ ಕುಟುಂಬದಲ್ಲಿ ಮಾತ್ರ. ನಮ್ಮ ಅಜ್ಜಿಯವ್ರ ತವರು ಮನೆ ಅದು. ತುಂಬಾ ಶ್ರೀಮಂತರು, ಊರಿಗೆ ಶ್ರೀಮಂತರು. ನಮ್ಮ ತಂದೆಯವರ ಅಜ್ಜಿ ಮನೆತನ, ನಮ್ಮ ಅಜ್ಜಿಯವ್ರ ತಾಯಿ ಮನೆತನ, ತವರು ಮನೆ.
ಅವ್ರ ಕುಟುಂಬದಲ್ಲಿ ಎಷ್ಟೋ ಜನಕ್ಕೆ, ಒಬ್ರಿಗಲ್ಲ ಎಷ್ಟೋ ಜನಕ್ಕೆ, ಯುವಕರಿಗೇನೆ ಹೀಗಾಗಿದೆ. ಮತ್ತೆ ಅವ್ರ ಮನೆಯಲ್ಲಿ ಮಗ್ಗಗಳು ಇದ್ವು. ಅರ್ಧಮರ್ಧ ರಾತ್ರಿ, ಮಧ್ಯರಾತ್ರಿಯಲ್ಲಿ ಮಗ್ಗ ಶುರು ಆಗ್ತಾ ಇತ್ತಂತೆ. ಅದಷ್ಟಕ್ಕದೇ ನೈತಾ ಇದ್ರಂತೆ ಅವ್ರ ಮನೆಯಲ್ಲಿ. ಅದಷ್ಟಕ್ಕದೇ ನಡೀತಾ ಇತ್ತು ಮಧ್ಯರಾತ್ರಿಯಲ್ಲಿ. ಎಲ್ರು ಕೂಡ ಅವ್ರ ಮನೆಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರು. ಇದು ನಡೆದಿರುವಂತ ಸತ್ಯ ಘಟನೆ. ಇಂಥದ್ರಿಂದ ನಾವು ಮುಕ್ತಿಯನ್ನ ಪಡಿಬೇಕು, ಇಂಥದ್ರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಪೂಜೆ ಪುನಸ್ಕಾರ. ಅವ್ರು ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಸತ್ಯನಾರಾಯಣ ಸ್ವಾಮಿ ವರ್ಷಕ್ಕೊಂದ್ಸತಿ ಪೂಜೆ, ದಸರಾ ಹಬ್ಬದಲ್ಲಿ ಕೋಳಿ ಕೊಯ್ಯದಂತ ಪೂಜೆ, ನೈವೇದ್ಯ ಮಾಡೋದು. ಮತ್ತೆ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸ್ತಾ ಇದ್ರು, ಊಟಕ್ಕೆ ಹಾಕ್ತಾ ಇದ್ರು, ಎಲ್ಲಾ ಜನಗಳನ್ನು ಕರೆದ್ಬಿಟ್ಟು. ಯಾಕೆ ಅದರಿಂದ ಅವರು ಮುಕ್ತಿಯನ್ನ ಪಡೀಲಿಲ್ಲ? ಗೌರಿ ಗಣೇಶ ಇಟ್ಟು ಭರ್ಜರಿ ಪೂಜೆ ನೋಡಿ. ಕಾಯಿ ಒಡಿಸ್ಕೊಂಡು ಬರೋದಕ್ಕೆ ಹೋದಂತ ಮನುಷ್ಯ ವಾಪಸ್ ಮನೆಗೆ ಬರಲಿಲ್ಲ. ಮನೆ ದೇವರು ಅವ್ರದ್ದು ಕೂಡ ಹುಲಿಗೆ ಮನೆ ದೇವರು. ಯಾವ ಭಗವಂತ ಏನ್ ಮಾಡ್ತಾನೆ? ನಮ್ಮ ಕರ್ಮವನ್ನ ನಾವೇ ಶುದ್ಧಿ ಮಾಡ್ಕೋಬೇಕು ಧ್ಯಾನದ ಮುಖಾಂತರ. ನಮ್ಗೆ ಯಾಕೆ ಬಂತು, ಯಾಕೆ ಈ ರೀತಿ ನಮ್ಮ ಮನೆತನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಇದು ಗೊತ್ತಾಗೋದು ಯಾವಾಗ ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ, ಸೂಕ್ಷ್ಮತೆಯನ್ನ ತಿಳ್ಕೊಂಡಾಗ, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ಸಾಧನೆಯನ್ನ ಮಾಡಬೇಕು. ಊರಿಗೆ ಶ್ರೀಮಂತರು ಅವರು, ಆದ್ರೆ ಅವ್ರ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿಯಿಂದ ಜೀವಿಸ್ತಾ ಇಲ್ಲ. ಆದ್ರೆ ಹೊರಗಡೆ ಮಾತ್ರ ಅವರು ತುಂಬಾ ಚೆನ್ನಾಗಿದ್ದಾರೆ. ಮೊದಲು ಆ ಒಂದು ಸೂಕ್ಷ್ಮತೆಯನ್ನ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನಾನು ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲಾ ಸೂಕ್ಷ್ಮತೆಯನ್ನ ಸ್ವಲ್ಪವಾಗಿ ತಿಳ್ಕೊಳ್ತಾ ಇರೋದ್ರಿಂದ ಅವರು ಹೊರಗಡೆ ಮಾತ್ರ ಚೆನ್ನಾಗಿದ್ದಾರೆ, ಒಳಗಡೆ ಅವ್ರಿಗೆ ಯಾವ ನೆಮ್ಮದಿ ಇಲ್ಲನೂ ಕೂಡ ಅಂತೇಳಿ ಗೊತ್ತಾಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಯ ಇರುತ್ತೆ ನೋಡಿ. ಅವರು ಇವಾಗ ಸ್ಪೀಡ್ ಆಗಿ ಆ ಲಾರಿಗೆ ಡಿಕ್ಕಿ ಹೊಡೆದು ಶರೀರವನ್ನ ಬಿಟ್ರು. ಸ್ವಲ್ಪ ಸ್ಪೀಡ್ ಆಗಿ ಇವಾಗ ಇನ್ನೊಂದ್ಸತಿ ಶರೀರ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ಸ್ಪೀಡ್ ಆಗಿ ಹೋದ್ರೂ ಕೂಡ ಅವ್ರಿಗೆ ಭಯ ಆಗತ್ತೆ. ಮೆಲ್ಲುಗೊಡಿಸು ಅಂತ ಹೇಳ್ತಾ ಇರ್ತಾರೆ. ಆ ಭಯ ನಮ್ಗೆ ಯಾಕಿದೆ ತಿಳ್ಕೊಳ್ಳೋದೇ ಧ್ಯಾನ. ಯಾಕೆ ಬರ್ತಾ ಇದೆ ಆ ಭಯ? ಅದರಿಂದ ಹೊರಗಡೆ ಬರೋದು ಹೇಗೆ? ನಾವು ಧ್ಯಾನ ಮಾಡಲಿಲ್ಲ ಅಂದ್ರೆ ಯಾವತ್ತೋ ಒಂದಿನ ಆಗೋದೇ ಆ ಕೆಲಸ, ಆಗ್ತಾ ಇರತ್ತೆ ಆ ಕೆಲಸ. ಯಾವಾಗ ಆಗತ್ತೆ ಅಂದ್ರೆ ನಾವು ಪುಣ್ಯ ಮಾಡಿದಂತ ಏನು ಮೊದಲು ಏನೆಲ್ಲ ಪುಣ್ಯವನ್ನ ಮಾಡಿದ್ದೀವಿ ಅದು ಖಾಲಿ ಆದ್ಮೇಲೆ ಅವಾಗ ಆಗತ್ತೆ. ಎಲ್ಲಿವರೆಗೂ ರಕ್ಷಣೆ ಕೊಡ್ತಾ ಇರತ್ತೆ? ನಮ್ಮ ಪುಣ್ಯವು, ನಾವು ಮಾಡಿದಂತ ಪುಣ್ಯ ಇರೋವರೆಗೂ ಕೂಡ ಅವ್ರಿಗೆ ರಕ್ಷಣೆ ಕೊಡ್ತಾ ಇರತ್ತೆ. ಪುಣ್ಯ ಇರುವಾಗ್ಲೇನೆ ಮತ್ತೆ ನಾವು ಪುಣ್ಯದ ಕೆಲಸ ಶುರು ಮಾಡ್ಕೊಂಡ್ಬಿಡ್ಬೇಕು, ಒಳ್ಳೆ ಕೆಲಸವನ್ನ ಶುರು ಮಾಡ್ಕೊಂಡ್ಬಿಡ್ಬೇಕು. ಪುಣ್ಯ ಮುಗಿದ ಮೇಲೆ ನಮ್ಗೆ ಯಾರು ಕೂಡ ಅಲ್ಲೇ ರಕ್ಷಣೆ ಮಾಡೋದಿಲ್ಲ.
ಎಲ್ಲಿವರೆಗೂ ಆ ಭಯದಿಂದ ನಮ್ಗೆ ಎಲ್ಲಿವರೆಗೂ ರಕ್ಷಣೆ ಸಿಗತ್ತೆ ಅಂದ್ರೆ ನಾವು ಮಾಡಿದಂಥ ಪುಣ್ಯ ಇರೋವರೆಗೂ ಕೂಡ. ನಾವು ಯಾವಾಗಲೂ ಯಾವುದೋ ಒಂದು ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಆ ಪುಣ್ಯವನ್ನೇ ನಮಗೆ ಇಲ್ಲಿ ಕಾಪಾಡ್ತಾ ಇದೆ ಅಂತ ಯೋಚನೆಗಳನ್ನ ಬಂದ್ರೂ ಕೂಡ ಅದು ತಡೀತಾ ಇದೆ. ಯಾವಾಗ ಪುಣ್ಯ ಖಾಲಿ ಆಯ್ತೋ ಅವ್ರಿಗೆ ಯಾರು ಕೂಡ ರಕ್ಷಣೆ ಮಾಡೋದಿಲ್ಲ. ಯಾಕೆಂದ್ರೆ ಇಂಥ ಒಂದು ವಿಷಯವನ್ನು ಕೂಡ ಯಾರಿಗೂ ಕೂಡ ಹೇಳಿರೋದಿಲ್ಲನೂ ಕೂಡ, ಯಾರ ಹತ್ರನೂ ಕೂಡ ಬಾಯ್ಬಿಟ್ಟು ಹೇಳೋದಿಲ್ಲ. ಆದ್ರೆ ಒಳಗಡೆ ಮಾತ್ರ ಭಯ ಇದ್ದೇ ಇರತ್ತೆ. ನಮ್ಗೆ ರಕ್ಷಣೆ ಅನ್ನೋದು ನಮಗೆ ಸಿಗ್ತಾ ಇದೆ ಅಂದ್ರೆ ಇನ್ನು ಎಷ್ಟೋ ಪಾಪ ಕರ್ಮವನ್ನ ಮಾಡಿದ್ರು ಕೂಡ ಇನ್ನೂ ನಮಗೆ ರಕ್ಷಣೆ ಸಿಗ್ತಾ ಇದೆ ಅಂದ್ರೆ ಇನ್ನು ನಾವು ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತ ಪುಣ್ಯ ಖಾಲಿ ಆಗಿಲ್ಲ, ಅದಕ್ಕೆ ನಮ್ಗೆ ರಕ್ಷಣೆ ಸಿಗ್ತಾ ಇದೆ. ಆ ಪುಣ್ಯನೇ ಇಲ್ಲಿ ನಮಗೆ ಕಾಪಾಡ್ತಾ ಇರತ್ತೆ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಎಷ್ಟೋ ಪಾಪ ಕರ್ಮಗಳನ್ನ ಯಾಕೆ ಮಾಡೋದನ್ನ ನಿಲ್ಲಿಸ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಾವು ಪಾಪದ ಕೆಲಸ ಮಾಡಬಾರ್ದು, ಅದೇ ಆ ಕರ್ಮನೇ ನಮಗೆ ದುಃಖ ಕೊಡತ್ತೆ, ದುಃಖಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ.
ಕೇವಲ 1 ನಿಮಿಷ. ನಾವು ಭಯದಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ, ಕಷ್ಟದಿಂದ ನಾವು ಮುಕ್ತಿಯನ್ನು ಪಡಿಬೇಕಂದ್ರೆ, ಕಷ್ಟದಿಂದ ನಾವು ಹೊರಗಡೆ ಬರಬೇಕಂದ್ರೆ ಪ್ರತಿದಿನ ಪ್ರತಿಕ್ಷಣ ನಮಗೆ ಧ್ಯಾನ ಬೇಕೇ ಬೇಕು ಫ್ರೆಂಡ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನದಲ್ಲಿ ನಮಗೆ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ತಾ ಇರ್ತೀವಿ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಎಲ್ಲರ ಒಂದು ಭಾಷೆ ಕೂಡ ನಮಗೆ ತಿಳ್ಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೊಳ್ತೀವಿ. ನಾವು ಎಂತಹ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದು ಈ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ತೀವಿ. ನಾವು ಧ್ಯಾನ ಮಾಡ್ತಾ ಇದ್ರೆ ನಾವು ಎಂತಹ ಯೋಚನೆಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇರ್ತೀವಿ, ಒಳ್ಳೆಯದು ಕೆಟ್ಟದ್ದು ಆ ವಿವೇಕ ಕೂಡ ನಮಗಿರೋದಿಲ್ಲ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಎಷ್ಟು ಒಂದು ಅದ್ಭುತವಾದಂತಹ ಧ್ಯಾನ ಈ ಆನಾಪಾನಸತಿ ಧ್ಯಾನ. ಪ್ರತಿಯೊಬ್ಬರಿಗೂ ಈ ಧ್ಯಾನ ಬೇಕು. ಕೇವಲ 30 ಸೆಕೆಂಡ್ಸ್. Ten seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ
ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಗೌರಿ ಗಣೇಶಂಗೂ ಕೂಡ ನಾವು ಹೃದಯದಿಂದ ಧನ್ಯವಾದಗಳನ್ನು ನಮನವನ್ನು ಹೇಳೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಜ್ಞಾನಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಧ್ಯಾನದಿಂದನೇ ನಾವು ಹೇಗೆ ಈ ಒಂದು ಹಬ್ಬ ಅಂದ್ರೇನೆ ಸಡಗರ, ಸಂಭ್ರಮ ಮತ್ತೆ ಸಂತೋಷ ಅಂತ ಗೊತ್ತು ನಮ್ಗೆ. ಆ ಒಂದು ಸಡಗರದ ಸಂಭ್ರಮದ ದಿನವನ್ನ ಧ್ಯಾನದಿಂದ ಹೇಗೆ ಶುರು ಮಾಡ್ಬೇಕು ಅಂತ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ರಿ ಮೇಡಮ್. ಹಾಗೇನೆ ಗಣೇಶ, ಗೌರಿ ಬೇರೆ ಎಲ್ಲೂ ಇಲ್ಲ, ನಮ್ಮ ಆತ್ಮದೊಳಗಡೆನೆ ಇದ್ದಾರೆ. ಅವರಿಗೆ ವಿಶ್ವ ಪ್ರಾಣ ಶಕ್ತಿಯಿಂದ ನಾವು ಹೇಗೆ ನೈವೇದ್ಯವನ್ನ ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಪೂಜೆ ಅನ್ನೋದು ನಮ್ಮ ಒಳಗಿರುವಂತಹ ಒಂದು ಭಯ ಅನ್ನೋದು ನಮ್ಗೆ ಇಷ್ಟ ದಿನ ಗೊತ್ತಿರ್ಲಿಲ್ಲ. ಪೂಜೆ ಮಾಡೋದು ಭಕ್ತಿ ಅಂತ ಅನ್ಕೊಳ್ತಾ ಇದ್ವಿ, ಆದ್ರೆ ಅದು ನಮ್ಮೊಳಗಿರೋ ಭಯವನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ ಅನ್ನೋದು ತುಂಬಾ ಅದ್ಭುತವಾಗಿತ್ತು ಮ್ಯಾಮ್. ನಿರ್ಭಯದಿಂದ ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ನಿರ್ಭಯದ ಜೀವನಕ್ಕಾಗಿ ಧ್ಯಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. ಕೋಟಿ ಕೋಟಿ ಕೃತಜ್ಞತೆಗಳು ನಿಮ್ಗೆ. ತುಂಬಾ ಅದ್ಭುತವಾಗಿತ್ತು ಕ್ಲಾಸ್ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಈ ದಿನ ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಿ ನಮ್ಮೊಳಗಿರುವಂತಹ ಗೌರಿ ಮಾತೆಗೆ ವಿಶ್ವ ಪ್ರಾಣ ಶಕ್ತಿಯನ್ನ ಕೊಡ್ತಾ ನಮ್ಮ ಚೈತನ್ಯವನ್ನ ಹೆಚ್ಚಿಸ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್. ನಾಳೆ ಬೆಳಗ್ಗೆ 5 ಗಂಟೆಗೆ ಜಾಯ್ನ್ ಆಗೋಣ. ಥ್ಯಾಂಕ್ ಯು.